ಇದನ್ನು ನಾನು ಯಾಕೆ ಬರೆದೆ ಎಂಬುದನ್ನೇ ಶಿರೋನಾಮೆ ಕೊಟ್ಟಿದ್ದೇನೆ. ಹಲವು ಕಾರಣಗಳು. ಈ ಪುಸ್ತಕ ಇತ್ತೀಚೆಗೆ ನನಗೆ ಅದು ಬರೀಲೇಬೇಕೆಂಬ ಒಂದು ಮನಸ್ಸಿನಲ್ಲಿ ಒಂದು ತೀವ್ರತೆ ಉಂಟಾಗಿ ಪ್ರಾರಂಭಿಸಿದೆ. ಕಾರಣ, ನಾನು ಈ ಹತ್ಯಾಕಾಂಡದ ಇದಕ್ಕೆ ಸಿಕ್ಕಿಕೊಳ್ಳದಿದ್ರು ಹತ್ಯಾಕಾಂಡದ 1948ರಲ್ಲಿ ತಮ್ಗೆಲ್ರಿಗೂ ಗೊತ್ತಿದೆ, ಗಾಂಧಿ ಹತ್ಯೆ ಆಯಿತು. ಗೋಡ್ಸೆ ಎಂಬುವರು ಗಾಂಧೀಜಿಯವರನ್ನ ಕೊಂದ್ರು. 4-5 ಗಂಟೆಗಳೊಳಗೆ ಎಲ್ಲೆಲ್ಲಿಯೂ ಘೋರ ದುರಂತಗಳು ನಡೆದು ಹೋದವು, ಹತ್ಯೆಗಳು ನಡೆದು ಹೋದವು, ಮನೆಗಳು, ಕುಟುಂಬಗಳು ಬೆಂಕಿಗಾಹುತಿಯಾದವು. ಇಂತಹ ಘೋರ ಒಂದು ವಿಷಯ ನಡೆದು ಹೋಯಿತು. ಇದು ಸಹ ನಿಯೋಜಿತವಾದ ಒಂದು ಕ್ರಿಯೆ. ಯಾಕೆಂದ್ರೆ ಆ ತತ್ಕಾಲೀನ ಸರ್ಕಾರದ ಗಮನಕ್ಕೆ ಬಾರದೇ ಇರಲಿಲ್ಲ. 4-5 ಗಂಟೆಗಳಲ್ಲಿ ಇಷ್ಟೆಲ್ಲ ಸಂಭವಿಸಬೇಕಾದ್ರೆ ಸರ್ಕಾರ ಕಣ್ಣು ಮುಚ್ಚಿಕೊಂಡಿತ್ತು. ರಕ್ಷಣಾ ವ್ಯವಸ್ಥೆ ಇರಲಿಲ್ಲ. ಪೊಲೀಸರಿಗಂತೂ ಬಹುಶಃ ಕಿವಿಯೇ ಕೇಳ್ತಾ ಇರ್ಲಿಲ್ವೋ ಏನೋ. ಇಂತಹ ಒಂದು ಸನ್ನಿವೇಶ. ಅಂತಹ ಸಂದರ್ಭದಲ್ಲಿ 8-10 ಸಾವಿರ ಕುಟುಂಬಗಳು ಇಂತಹ ಘೋರ ಅನ್ಯಾಯಕ್ಕೆ ಗುರಿಯಾದವು. ನಾನು ಆಗ ಇನ್ನು ಚಿಕ್ಕ ಮಗು. ನಾನು 1947ರಲ್ಲಿ ಹುಟ್ಟಿದವಳು. ಇನ್ನು 6-7 ತಿಂಗಳ ಮಗು ಅಷ್ಟೇ. ನನಗೆ ಪ್ರತ್ಯಕ್ಷವಾಗಿ ಇದೆಲ್ಲ ಗೊತ್ತಿಲ್ಲ. ಆದ್ರೆ ನಂತರದಲ್ಲಿ ಅದರ ಅನುಭವ ನನಗೆ ಆಗಿದೆ. ಯಾಕೆಂದ್ರೆ ನಮ್ಮ ತಂದೆಯವರದ್ದು ಅಲ್ಲಿ ಫ್ಯಾಕ್ಟರಿ ಇತ್ತು. ನಮ್ಮ ಜೀವನದ ಇದೇ ಹೊರಟು ಹೋಯಿತು. ನಮ್ಮ ಜೀವನಕ್ಕೆ ಏನ್ ಇತ್ತು, ನಮ್ಮ ಮನೆ, ನಮ್ಮ ಇದು ಎಲ್ಲವೂ ಕಳ್ಕೊಂಡೆವು. ಆಮೇಲೆ ಬರಿಗೈಯಲ್ಲಿ ನಾವು ಕರ್ನಾಟಕಕ್ಕೆ ಬಂದೆವು. ಕರ್ನಾಟಕ ನಮ್ಗೆ ಆಶ್ರಯ ಭೂಮಿ ಆಯಿತು. ಆ ನಂತರದಲ್ಲಿ ಬೆಳೆಯುತ್ತಾ ನಮ್ಮ ಇದು ನಿಲ್ಲಕ್ಕೆ ನೆಲೆ ಇಲ್ಲ, ಮತ್ತೆ ಮೇಲೆ ಸೂರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಕುಟುಂಬ ಏನ್ ಮಾಡಬೇಕು ಎಂಬುದನ್ನು ನೀವೆಲ್ಲ ಊಹಿಸಿಕೊಳ್ಳಬಹುದು. ಅದು ಅಸಹನೀಯವಾದ ವಿಚಾರ. ಅಂತಹ ಸಂದರ್ಭದಲ್ಲಿ ಎಲ್ಲಿಯ ವಿದ್ಯೆ, ಎಲ್ಲಿಯ ಊಟೋಪಚಾರಗಳಿಗೆ ಇಲ್ಲದಂತಹ ಪರಿಸ್ಥಿತಿ. ಹೀಗೆ ಬೆಳೆದವರು ನಾವು. ಅದರಿಂದ ಅದರ ಎಫೆಕ್ಟ್, ಅದರ ನೋವು ಏನಿದೆಯೋ ಅದನ್ನು ಅನುಭವಿಸಿದವರು ನಾವು. ಹಾಗಾಗಿ ನನಗೆ ಒಂದು ತುಡಿತ ಇತ್ತು, ಯಾಕೆ ಈ ದೇಶದಲ್ಲಿ ಹೀಗಾಗ್ತಾ ಇದೆ? ಇದು ನಮ್ಮದೇ ದೇಶ, ಸ್ವಾತಂತ್ರ್ಯ ಸಿಕ್ಕಿದೆ, ಸ್ವತಂತ್ರ ದೇಶದಲ್ಲಿ ಹೀಗಾಯ್ತೆ ಅಂತ ನನಗೆ ಬೆಳೀತಾ ಇದೆಲ್ಲ ಸ್ವಲ್ಪ ಅರ್ಥವಾಗ್ತಾ ಇತ್ತು. ನಮ್ಮ ತಂದೆಯವರೆಲ್ಲ ಹೇಳ್ತಾ ಇರ್ತಿದ್ರು, ಇಂಥದ್ದು ನಡೆಯಿತು, ಹೀಗೆ ಆಯ್ತು ಅಂತ ಹೇಳಿ. ಅದನ್ನೆಲ್ಲ ಕೇಳಿದಾಗ ನನ್ಗೆ ಅನಿಸಿಕೆ ಹೀಗೆಗಳು ಆಗ್ತಾ ಇದ್ವು. ಆಗ ವಿದ್ಯೆ ಇಲ್ಲ. ನಂತರ ನಾನು 16ನೇ ವಯಸ್ಸಿನಲ್ಲಿ ನನ್ನ ವಿವಾಹವಾಯಿತು. ಹಲೋ. ಆ ನಂತರದಲ್ಲಿ ನಾನು 2 ಮಕ್ಕಳ ತಾಯಿಯಾದ ಮೇಲೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಕೊಡಗಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅಲ್ಲಿ ಆಗಲೇ ಪರಿಚಯ ಮಾಡಿಕೊಟ್ಟಾಗ ಹೇಳಿದ್ರು, ಮೊದಲು ನಾನು ಹಿಂದಿ ಪ್ರವೀಣ, SSLC ಎಲ್ಲ ಮಾಡಿ ಒಂದು ಉದ್ಯೋಗಕ್ಕೆ ಸಿದ್ಧಳಾದೆ. ಆದ್ರೆ ಅಷ್ಟರಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿತವಾಯಿತು. ಆ ತುರ್ತು ಪರಿಸ್ಥಿತಿಯ ಒಂದು ಕರಾಳತೆ ನನ್ಗೆ ಅನಿಸ್ತು, ಹೀಗೆ ಆಗಿರಬಹುದು ಹಿಂದೆ ಅಂತ ಹೇಳಿ. ಆಗ ಸಿಕ್ಕಿದವರನ್ನೆಲ್ಲ ಒಳಗ್ ಹಾಕ್ತಿದ್ರು. ಎಂತೆಂತವರಿಗೂ ಎಂತಹ ಶಿಕ್ಷೆಗಳು ಅನುಭವಿಸಿದ್ದನ್ನು ಎಲ್ಲರೂ ಹೇಳ್ತಾ ಇದ್ರು. ಇದೆಲ್ಲ ಭೂಗತವಾಗಿ. ಆದ್ರೆ ಎದುರಿನಲ್ಲಿ ಏನೂ ಮಾತಾಡುವ ಹಾಗಿರ್ಲಿಲ್ಲ. ಆ ದಿನ ತುರ್ತು ಪರಿಸ್ಥಿತಿ ಘೋಷಿತವಾದ ದಿವಸ ನನಗೆ ಇನ್ನೂ ನೆನಪಿದೆ. ಎಲ್ಲಾ ಪತ್ರಿಕೆಗಳ ಸಂಪಾದಕೀಯ ಅದ ಭಾಗ ಎಲ್ಲ ಖಾಲಿಯಾಗಿತ್ತು, ಏನಿಲ್ಲ ಅಂದ್ರೆ. ಆ ರೀತಿಯ ಒಂದು ಎಲ್ಲ ನಿರ್ಬಂಧಗಳು ಎಲ್ಲ ಕಡೆ. ಮತ್ತೆ ಯಾರನ್ನು ಒಳಗೆ ಹಾಕಿದ್ದಾರೆ, ಇವರು ಎಲ್ಲಿದ್ದಾರೆ, ಏನಾದರೂ ಯಾವ ಸಮಾಚಾರವೂ ಯಾರಿಗೂ ಸಿಗುವಂತಿಲ್ಲ. ಪಾಪ ಹೆತ್ತವರಿಗಾಗಲಿ ಅವರ ಮನೆಯವರಿಗಾಗಲಿ ಯಾವುದೇ ವಿಚಾರಗಳು ತಿಳಿಯುವಂತಿಲ್ಲ. ಇಂತಹ ಒಂದು ಪರಿಸ್ಥಿತಿ. ಆಗ ನನ್ನ ಮನಸ್ಸು ತಡೆಯದಾಯಿತು. ನಾನು ಕೂಡ ಸಕ್ರಿಯವಾಗಿ ಇದರಲ್ಲಿ ಜನಜಾಗೃತಿ ಉಂಟು ಮಾಡಲು ಸೇರಿಕೊಂಡೆ. ಭೂಗತವಾಗಿ ಆಗ ಕೆಲಸ ಮಾಡ್ತಿದ್ದೆವು. ಬ್ಯಾನ್ ಇತ್ತು RSSಗೆ, ಆದ್ರೆ ಭೂಗತವಾಗಿ ಕೆಲಸ ಮಾಡ್ತಿದ್ದೆವು. ಒಂದು ನನ್ಗೆ ಆಗ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನನ್ಗೆ ಕಮಲಮ್ಮ ಅಂತ ಒಂದು ಹೆಸರಿತ್ತು.
ಆ ಕಮಲಮ್ಮ ಎಂಬ ಹೆಸರಿನಲ್ಲಿ ನನಗೆ ಕಹಳೆ ಇಂಥ ಪತ್ರಿಕೆಗಳೆಲ್ಲ ಬರ್ತಿತ್ತು. ಹಾಗಾಗಿ ನೇರವಾಗಿ ನಾನು ಬಂಧನಕ್ಕೆ ಒಳಗಾಗಲಿಲ್ಲ. ಏನೋ ಆ ಹೆಸರುವಿನ ಇದು ಆ ವಿವಾದವಿದ್ದಿದ್ರಿಂದ ಪ್ರತ್ಯಕ್ಷವಾಗಿ ವಿಜಯಮ್ಮ ಯಾರು ಅಥವಾ ಕಮಲಮ್ಮ ಯಾರು ಎಂಬ ನಿರ್ಧಾರ ಆಗದೆ ನಾನು ಅದರಿಂದ ರಕ್ಷಿಸಲ್ಪಟ್ಟೆ ಅಂತ ಅಂದ್ಕೊಳ್ತೇನೆ. ಹೀಗೆ ಆಗ ಇದಾಯ್ತು. ನಂತರ ಸರ್ಕಾರ, ಜನತಾ ಸರ್ಕಾರ ಬಂತು. ಜನತಾ ಸರ್ಕಾರ ಬಂದ ಮೇಲೆ ನನ್ಗೆ ಒಂದು ಅವಕಾಶವಾಯ್ತು ಡೆಲ್ಲಿಗೆ ಹೋಗ್ಲಿಕ್ಕೆ. ಆದ್ರೆ ನಾನು ನಯವಾಗಿ ಅದನ್ನು ತಿರಸ್ಕರಿಸಿ, ನನಗೆ ಅಧಿಕಾರ ಬೇಡ, ಮತ್ತೆ ನನ್ನ ಪರಿವಾರದ ಇದು ಮುಖ್ಯ ಅಂತ ಹೇಳ್ಕೊಂಡು ನಾನು ಕೆಲಸಕ್ಕೆ ಸೇರಿದೆ. ಆಮೇಲೆ ನಾನು MA B.Ed ಮಾಡಿದೆ. ಈಗಾಗಲೇ ಅವರು ಪರಿಚಯದಲ್ಲಿ ಹೇಳಿಕೊಟ್ಟ ಹಾಗೆ MA B.Ed ಮಾಡಿದ್ದು ಆ ನಂತರದಲ್ಲಿ ನನ್ನ ವೃತ್ತಿ ಜೀವನದ 23 ವರ್ಷ ಕಳೆದ ಮೇಲೆ ಮತ್ತೆ ನಾನು ಸಮಾಜಮುಖಿಯಾಗಿ ಸಮಾಜದ ಕುರಿತು ಚಿಂತನೆ, ಮೊದಲು ಮಹಿಳಾ ಪರ ಕಾರ್ಯಗಳನ್ನ ಶುರು ಮಾಡಿದೆ. ನಂತರ ಅಲ್ಲಿಯೂ ಬಹಳಷ್ಟು ಮಹಿಳೆಯರ ಮೇಲೆ ಆಗ್ತಿದ್ದಂತಹ ದೌರ್ಜನ್ಯಗಳಿರಬಹುದು, ಅವರಿಗೆ ಆಗತಕ್ಕಂತಹ ತೊಂದರೆಗಳಿರಬಹುದು, ಇದನ್ನು ನಾನು ಕೆಲವೊಮ್ಮೆ ಹೋರಾಟಗಳು ಬಹಳವಾಗಿಯೇ ಮಾಡಬೇಕಾಯಿತು. ಇಂತಹ ಸಂದರ್ಭಗಳಲ್ಲಿ ನನ್ನ ಬರವಣಿಗೆಯು ನಂತರ ಪ್ರಾರಂಭವಾಯಿತು. ಹೀಗೆ ನಾನು ಬರೆಯಲು ಪ್ರಾರಂಭ ಮಾಡಿದೆ. ಹಲವಾರು ಪುಸ್ತಕಗಳನ್ನು ಬರೆದೆ. ಆದ್ರೆ ಆಗ ಈ ಪುಸ್ತಕದ ಚಿಂತನೆ ಅಷ್ಟೇಂದು ಇರಲಿಲ್ಲ. ನಾನು ವ್ಯವಸ್ಥೆಯ ಕುರಿತು ಖಾರವಾಗಿ ಬರೀತಿದ್ದೆ. ಎಲ್ಲವೂ ನನ್ನಲ್ಲಿ ಅಂತ ಒಂದು ಭಾವನೆ ಇತ್ತು ಮೊದಲಿಂದ. ಒಂದು ಕೆರಳುವಿಕೆ ಇಂಥ ಅವ್ಯವಸ್ಥೆಯನ್ನ ಕಂಡಾಗ ಮನಸ್ಸಿನಲ್ಲಿ ಕುದಿತಿತ್ತು. ಇದು ಈ ರೀತಿ ಇದೆಯಲ್ಲ, ನಮ್ಮ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ, ಅಂತ ಲೇಖನಗಳನ್ನು ಬರೆದಿದ್ದೆ ನಾನು ಹಲವು. ಆ ನಂತರದಲ್ಲಿ ಒಮ್ಮೆ ಇಲ್ಲಿ ಬೆಂಗಳೂರಿಗೆ ನಾವು ಬಂದೆವು 2008ರಲ್ಲಿ. ನಂತರ ಇತ್ತೀಚಿನ ವರ್ಷಗಳಲ್ಲಿ ನನಗೆ ಹೇಳಿದ್ರು, ಒಂದು ವಿಶೇಷ ಸಂಚಿಕೆಗಾಗಿ ಇದು ಚಿತ್ಪಾವನ ಸಾಧಕರ ಕುರಿತು ನನಗೆ ಒಂದು ಲೇಖನ ಬರೆದು ಕೊಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ಚಿತ್ಪಾವನ ಸಾಧಕರ ಎಷ್ಟು ದೊಡ್ಡ ಲೇಖನ ಆಗ್ಬೇಕು ಅಂತ, 100 ಪುಟದ ಒಳಗೆ ಆಗ್ಬೇಕು ಅಂತ ಹೇಳಿದ್ರು. ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿದೆ. ಚಿತ್ಪಾವನ ಸಾಧಕರು ಅಸಂಖ್ಯರಿದ್ದಾರೆ, ನಾನು ಯಾರನ್ನು ಅಂತ ಹೇಳಿ ಬರೀಲಿ. ಮತ್ತೆ ಒಬ್ಬ ಸಾಧಕನ ವಿಷಯವನ್ನು ಬರೆಯುವುದಕ್ಕೂ ಕೂಡ ಕಡಿಮೆ ಪಕ್ಷ ಒಂದು 3 ಪುಟ ಬೇಕು. ಹಾಗಿರ್ಬೇಕಾದ್ರೆ ನಾನು ಚಿತ್ಪಾವನ ಸಾಧಕರ ಇದನ್ನು ಹೇಗೆ ಬರೀಲಿ ಅಂತ ಅನಿಸ್ತು. ಆಗ ನನಗೆ ಒಬ್ಬ ವಕೀಲೆ ಮೀರಾ ಫಡ್ಕೆ ಅಂತ ಹೇಳಿ ಅವ್ರು ಹೇಳಿದ್ರು, ಅಕ್ಕ ನೀವು ಈಗ ಸಂಕ್ಷಿಪ್ತ ಬರೆದು ಕೊಡಿ, ಆಮೇಲೆ ಅದಕ್ಕೆ ಪುಸ್ತಕ ಬರೆಯಿರಿ, ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳಿವೆ ಅಂತ ಹೇಳಿ. ಅದೇ ಒಂದು ನನಗೆ ಪ್ರೇರಣೆ ಆಯಿತು. ಆಗ ನಾನು ಅನಿಸಿತ್ತು, ಕೇವಲ ಸಾಧಕರು ಅಲ್ಲ, ಆ ಸಾಧಕರು ಹೇಗಿದ್ರು, ಏನಾದ್ರು, ಅವರ ಕುರಿತು ಹೇಗೆ ಈ ವ್ಯವಸ್ಥೆ ವರ್ತಿಸಿತು, ಸರ್ಕಾರ ಏನು ಮಾಡಿತು ಇವರಿಗಾಗಿ ಇತ್ಯಾದಿಗಳನ್ನ ಚಿಂತನೆ ಮಾಡಿದಾಗ ಈ ಪುಸ್ತಕ ಬರೆಯುವ ಪ್ರೇರಣೆ ನನಗಾಯಿತು. ಹಾಗೆ ಈ ಪುಸ್ತಕ ಬರೆಯಲು ನಾನು ಪ್ರಾರಂಭ ಮಾಡಿ ಅನೇಕ ವಿಚಾರಗಳನ್ನು ಸಂಗ್ರಹಿಸಬೇಕಾಗಿತ್ತು ನನಗೆ. ಯಾಕೆಂದ್ರೆ ಇದು 48ರಲ್ಲಿ ಈ ಘೋರ ಕೃತ್ಯಗಳು ನಡೆದಾಗ ಎಲ್ಲಾ ವಿಚಾರಗಳನ್ನು ಮುಚ್ಚಿ ಹಾಕಿತು. ಸರ್ಕಾರವೇ ಮುಂದೆ ನಿಂತು ಮಾಡಿಸಿದ್ರಿಂದ ಇದು ಎಲ್ಲಿಯೂ ದಾಖಲಾಗಲಿಲ್ಲ. ದಾಖಲಾಗದ ಮುಚ್ಚಿ ಹೋದ ಒಂದು ಇತಿಹಾಸದ ಪುಟಗಳಿವೆ. ಇವುಗಳನ್ನು ತೆರೆಯುವುದು ಹೇಗೆ? ಹಾಗೆ ಅನೇಕ ಚಿಕ್ಕಂದಿನಲ್ಲಿ ನಮ್ಮ ತಂದೆ ಅಥವಾ ನಮ್ಗೆ ತಂದೆ ಸಮಾನರಾದವರು ಅವರಿವರು ಹೇಳಿದ ಕಥೆಗಳು ನನ್ಗೆ ನೆನಪಿತ್ತು. ಆದ್ರೆ ಅದಕ್ಕೆ ಆಧಾರವಿಲ್ಲ. ನಾನು ಬರವಣಿಗೆಯಲ್ಲಿ ಬರಿಬೇಕಾದ್ರೆ ಆಧಾರಗಳು ಬೇಕು. ಹಾಗಾಗಿ ನಾನೇನ್ ಮಾಡಿದೆ, ಮಹಾರಾಷ್ಟ್ರದ ಹಲವರನ್ನು ಸಂಪರ್ಕಿಸಿದೆ. ಅಲ್ಲಿ ಒಬ್ರು ರಂಗಾದಾಪೆ ಅಂತ ಹೇಳಿ ಅವರು ಇದನ್ನು ದಾಖಲಿಸಿ ಒಂದು ಪುಸ್ತಕ ಮರಾಠಿಯಲ್ಲಿ ಬರೆದಿದ್ರು. ಅವರನ್ನು ಸಂಪರ್ಕಿಸಿದಾಗ ಪ್ರಕಾಶಕರನ್ನು ಸಂಪರ್ಕಿಸಬೇಕು ಅಂತ ಆಯ್ತು. ಅವರನ್ನು ಕೇಳಿಕೊಂಡಾಗ ಅವರು ಹೇಳಿದ್ರು, ಬಹಳ ಸಂತೋಷ, ನೀವು ಖಂಡಿತವಾಗಿ ಅದನ್ನು ಬಳಸ್ಕೊಳ್ಳಿ, ಅದರಿಂದ ನಿಮ್ಗೆ ಗೊತ್ತಿರುವ ವಿಚಾರ ಅದರಲ್ಲಿ ಇದ್ರೆ ಸೇರಿಸಿ ಬರೆಯಿರಿ ಅಂತೆಲ್ಲ ಹೇಳಿದ್ರು. ಆಗ ನನ್ಗೆ ಧೈರ್ಯ ಬಂತು. ಮತ್ತೊಂದಷ್ಟು ವಿಚಾರಗಳನ್ನು ಫಲ್ಟನ್, ಸಾತಾರ, ನಾಗ್ಪುರ, ಪುಣೆ, ಮುಂಬೈ, ಸಾಂಗ್ಲಿ, ಮಿರಜ್, ಈಗ ಇಲ್ಲೆಲ್ಲ ಕೆಲವು ಪರಿಚಿತರ ಸಂಪರ್ಕ ಬೆಳೆಯಿತು ನನಗೆ. ಒಬ್ಬರಿಂದ ಇಬ್ರು ಹೀಗೆ ಸಂಪರ್ಕವನ್ನು ಬೆಳೆದೋಯ್ತು. ಒಬ್ಬೊಬ್ಬರು ಒಂದೊಂದು ವಿಚಾರಗಳನ್ನ ಹೇಳಿದ್ರು, ಒಬ್ಬೊಬ್ಬರ ಒಂದೊಂದು ಘೋರ ಅನುಭವಗಳನ್ನ ಹೇಳಿದ್ರು. ಅದನ್ನೆಲ್ಲ ಈ ಪುಸ್ತಕದ ಮರಾಠಿ ಪುಸ್ತಕದಲ್ಲಿಯೂ ಕಂಡಂತಾಯ್ತು.
ಹೀಗೆ ಒಟ್ಟಿನಲ್ಲಿ ಸೇರಿಸಿ 23 ಘಟನೆಗಳನ್ನ ನಾನಿಲ್ಲಿ ಉಲ್ಲೇಖಿಸಿದ್ದೇನೆ. ಇನ್ನಷ್ಟು ಇರಬಹುದು, ಆದ್ರೆ ನಾನು 23 ಘಟನೆಗಳನ್ನು ಇಲ್ಲಿ ಇದರಲ್ಲಿ ದಾಖಲಿಸಿದ್ದೇನೆ. ಮತ್ತೆ ಇದಕ್ಕೆ ಆಧಾರಗಳೂ ಇವೆ. ಒಂದೊಂದು ಘಟನೆಗಳು ಕಣ್ಣೀರು ಬರೆಸುವಂತಹದ್ದು. ನಾನು ಬರೆಯುವಾಗ್ಲೂ ಪ್ರತಿನಿತ್ಯ ನನಗೆ ಬರೀಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಒಂದೊಂದ್ ದಿನ ಆ ಘಟನೆ ಬರೆದ ದಿನ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ಅಂತಹ ಕ್ರೌರ್ಯದ ಒಂದು ಬೀಭತ್ಸವಾದ ಇಂಥದ್ದೆಲ್ಲ ಇರತಕ್ಕಂಥ ಈ ಕೃತ್ಯಗಳು, ಇಂತಹ ಘಟನೆಗಳು, ಅದನ್ನು ನಾನು ಇಲ್ಲಿ ಪುಸ್ತಕದಲ್ಲಿ ಬರೆದಿದ್ದೇನೆ. ಬಹುಶಃ ತಾವೆಲ್ಲ ಪುಸ್ತಕವನ್ನು ನೋಡಿದ್ರೆ ಬರಿಬಹುದು. ಒಂದು ಉದಾಹರಣೆ ನಾನು ಹೇಳ್ತೇನೆ ಬೇಕಾದ್ರೆ. ಒಂದು ಘಟನೆಯನ್ನ, ಒಂದು ಕುಟುಂಬದ ಆ ಯಜಮಾನ ಹೊರಗೆ ಹೋಗಿದ್ದ. ಆತ ಬರುವುದು ಇಲ್ಲಿ ನೋಡುವಾಗ, ನೀನ್ ಬ್ರಾಹ್ಮಣನ ಅಂತ ಕೇಳಿದ್ರು. ಯಾಕೆಂದ್ರೆ ಈ ಗುಂಪುಗಳನ್ನು ಹೇಗೆ ತಯಾರು ಮಾಡ್ತಾ ಇದ್ರು ಅಂದ್ರೆ, ಅಲ್ಲಿಯ ಫಲ್ಟನ್ ಬಲ್ಲಿ ನಡೆದಂತಹ ಒಂದು ಘಟನೆ ನಾನು ಹೇಳ್ತೇನೆ. ಅಲ್ಲಿಯ ಕಾಂಗ್ರೆಸ್ ಮುಖಂಡ, ಸ್ಥಳೀಯ ದೌಲತ್ ಆರಾಮ್ ಅಂತ ಹೇಳಿ, ಅವರು ನಿಯೋಜಿಸಿ ತಮ್ಮ ಚೇಲಾ ಚಮಚಗಳಂತಲೇ ಹೇಳ್ಬೇಕು ನಾನು, ಅವರನ್ನೆಲ್ಲ ಸೇರಿಸಿ ಇವತ್ತು ಇಂತಿಂತಹ ಕಡೆ ಇಂತಿಂತ ಎಷ್ಟು ಮನೆಗಳಿವೆಯೋ ಅಷ್ಟನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡಬೇಕು, ಎಲ್ಲದಕ್ಕೂ ಬೆಂಕಿ ಹಚ್ಚಬೇಕು, ನೀವು ಅದಕ್ಕೆ ಬೇಕಾದ ಸೀಮೆ ಎಣ್ಣೆ, ನಿಮ್ಗೆ ದೊಂದಿಗಳನ್ನು ಮತ್ತೆ ಪಂಜುಗಳನ್ನು ಎಲ್ಲವನ್ನು ನಿಮ್ಗೆ ಒದಗಿಸ್ತೇವೆ ಅಂತ ಹೇಳಿ ಹಿಂದಿನ ದಿನ ರಾತ್ರಿ ನಿರ್ಧಾರವಾಗಿ, ಇದು ರಾತ್ರಿಯಲ್ಲಿ ಇವರು ಹೊರಡ್ತಾರೆ. ಆ ಒಂದು ಮನೆಯಲ್ಲಿ ಏನಾಗ್ತದೆ, ಅಲ್ಲಿ ಇವರು ಹೋದಾಗ ಆ ಯಜಮಾನನನ್ನು ಹೊರಗೆ ಎಳೆದು ಹೊಡಿತಾರೆ. ಹೊಡೆದು ಆತನನ್ನ ಇದು ಮಾಡ್ತಾರೆ. ಆಗ ಅವರ ಹೆಂಡತಿ ಒಳಗಿಂದ ಬಂದು, ಯಾಕೆ ಹೊಡಿತಿದ್ದೀರಾ, ಏನ್ ಮಾಡಿದಾರೆ ಅವರು ನಿಮ್ಗೆ ಅಂತ ಹೇಳಿ. ನೀವು ಮಾಡಿದ ದೊಡ್ಡ ತಪ್ಪು, ನಮ್ಮ ಗಾಂಧೀಜಿಯನ್ನ ಕೊಂದಿದ್ದೀರಿ, ಅದಕ್ಕೆ ನೀವು ಅನುಭವಿಸಲೇಬೇಕು ಅಂತ ಹೇಳ್ತಾರೆ. ಯಾವ ಗಾಂಧಿ, ಯಾರು, ಏನು, ನಮ್ಗೇನು ಗೊತ್ತಿಲ್ವಲ್ಲ ಅಂತ ಹೇಳಿ. ಯಾಕೆಂದ್ರೆ ಗಾಂಧಿ ಹತ್ಯೆಯಾಗಿ 4-5 ಗಂಟೆಗಳೊಳಗೆ ನಡೆದಿದೆ ಇಂಥ ಘಟನೆಗಳು. ಆಗ ಈಗಿನ ಹಾಗೆ ಫೋನ್ಗಳಿರ್ಲಿಲ್ಲ, ಯಾವುದೇ ಮಾಧ್ಯಮಗಳಿರ್ಲಿಲ್ಲ, ಯಾರಿಗೂ ತಿಳಿಯುವಂತ ವಿಷಯ ಇರ್ಲಿಲ್ಲ. ಅದು ಹೇಗೆ ತಿಳಿಯಿತು ಗೊತ್ತಿಲ್ಲ, ಅಂದ್ರೆ ನಿಯೋಜಿತವಾದ ಈ ಘಟನೆಗಳು. ಆಗ ಅವ್ರು ಹೇಳ್ತಾರೆ, ನಮ್ಗೆ ಅವರನ್ನು ಯಾರು ಗೊತ್ತಿಲ್ಲ, ನಾವೇನ್ ಮಾಡಿದ್ದೇವೆ ಅದಕ್ಕೆ ಅಂತ ಹೇಳಿ. ನೀವು ಆ ಜಾತಿಯಲ್ಲಿ ಹುಟ್ಟಿದ್ದೇ ನಿಮ್ಮ ತಪ್ಪು ಅಂತ ಹೇಳಿ ಆ ಮನುಷ್ಯನನ್ನು ಹೊಡಿತಾರೆ. ನಂತರ ಆ ಹೆಂಡತಿ ಬರ್ತಾಳೆ, ಅವಳು ಅಳ್ತಾಳೆ, ಅವಳು ಮೂರ್ಛೆ ಹೋಗಿ ಬಿದ್ದು ಬಿಡ್ತಾಳೆ. ಒಳಗೆ ಅಜ್ಜಿ ಇರ್ತಾರೆ, ಅಂದ್ರೆ ಈ ಯಜಮಾನನ ತಾಯಿ, ಅವರು ಕೂಡ ಹೊರಗೆ ಬಂದು ಗೋಳೋ ಅಂತ ಅಳ್ತಾರೆ. ಅಷ್ಟರಲ್ಲಿ ಚಿಕ್ಕ ಮಗಳು, ಅವರ 8-10 ವರ್ಷದ ಮಗಳು, ಅವಳು ಅಳ್ತಾ ಬರ್ತಾಳೆ. ಆಗ ಆ ಅಜ್ಜಿಯ ತಲೆಗೂ ದೊಣ್ಣೆಯಿಂದ ಹೊಡಿತಾರೆ, ಅಜ್ಜಿಯು ಬಿದ್ದು ಹೋಗ್ತಾರೆ. ಮತ್ತೆ ಒಂದಿಬ್ರು ಆ ಹೆಣ್ಣು ಮಗುವನ್ನ ಎಳ್ಕೊಂಡು ದೂರದಲ್ಲಿರುವ ಶಾಲೆಯ ಹಿಂದುಗಡೆ ಹೋಗಿ ಅವಳ ಮೇಲೆ ಅತ್ಯಾಚಾರ ಎಲ್ಲ ಮಾಡ್ತಾಳೆ. ಆ ಚಿಕ್ಕ ಮಗು, ಅದರ ಆರ್ಭಟವಾಗಲಿ ಅದರ ರೋದನವಾಗಲಿ ಯಾರಿಗೂ ಕೇಳಿಸುವಂತಿರ್ಲಿಲ್ಲ ಇವರ ಅಟ್ಟಹಾಸದಲ್ಲಿ, ಈ ಮನೆ ಸುಡುವವರ ಗಲಾಟೆಯಲ್ಲಿ. ಹೀಗೆ ಇದಾಯಿತು. ಮಾರನೇ ಬೆಳಗಿನ ಜಾವ ಆಗುವಾಗ ಈ ಯಜಮಾನನಿಗೆ ಸ್ವಲ್ಪ ಮಟ್ಟಿಗೆ ಉಸಿರಾಡುವಷ್ಟು ಎಚ್ಚರವಾಯಿತು. ಎಚ್ಚರವಾದಾಗ ಅವನು ಸುತ್ತಮುತ್ತ ನೋಡ್ತಾನೆ, ಪಕ್ಕದಲ್ಲಿದ್ದ ಹೆಂಡತಿ ಉಸಿರಿಲ್ಲ. ಅತ್ತಿತ್ತ ಇದ್ ಮಾಡಿ ನೋಡ್ತಾನೆ, ತೊಲೆಗಳನ್ನೆಲ್ಲ ಸ್ವಲ್ಪ ಉರಿದ ತೊಲೆಗಳನ್ನೆಲ್ಲ ಆಚೆ ಈಚೆ ಮಾಡಿ ತಾಯಿಯ ಅಸ್ಥಿ ಪಂಜರ ಅಲ್ಲಿ ಕಾಣ್ತಾ ಇದೆ, ಸುಟ್ಟೋಗಿ ಕರಕಲಾದ. ಅವನ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ಅಷ್ಟರಲ್ಲಿ ಆತನಿಗೆ ಮಗಳ ಯೋಚನೆ ಬರ್ತದೆ, ಮಗು ಎಲ್ಲಿದ್ದಾಳೆ ಅಂತ ಹೇಳಿ. ಅಲ್ಲೆಲ್ಲಿಯೂ ಕಾಣೋದಿಲ್ಲ ಅವಳು. ಆಗ ಆತ ಏನ್ ಮಾಡ್ತಾನೆ, ಬಹುಶಃ ಅವಳು ಅಡಿಗೆ ಕೂತಿರಬಹುದು, ಬಹಳ ಸುರಕ್ಷಿತವಾಗಿ ಎಲ್ಲಾದ್ರೂ ಈ ಹೆದರಿಕೆಯಿಂದ ಕೂತಿರಬಹುದು ಅಂತ ಹೇಳಿ ಕರಿತಾ ಸುತ್ತಮುತ್ತ ಹೋಗ್ತಾನೆ. ಎಲ್ಲಿಯೂ ಅವಳ ಇದು ಗೊತ್ತಾಗೋದಿಲ್ಲ. ಕೊನೆಗೆ ಪೊದೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾನೆ, ಎಲ್ಲಿಯೂ ಕಾಣೋದಿಲ್ಲ ಅವಳನ್ನು. ಕೊನೆಗೆ ಶಾಲೆಯ ಇದು ನೋಡೋಣ ಅಂತ ಹೇಳಿ ಅಲ್ಲಿ ಒಂದು ಬಂಡೆಗಲ್ಲಿನ ಇದರಲ್ಲಿ ಅವಳನ್ನು ಕಾಣ್ತಾನೆ. ಆ ಸ್ಥಿತಿಯನ್ನು ಒಬ್ಬ ತಂದೆಯಾದವನು ನೋಡಬಾರದಂತಹ ಪರಿಸ್ಥಿತಿ. ರಕ್ತದ ಮಡುವಿನಲ್ಲಿ ಬಿದ್ದಿತ್ತು ಆ ಮಗು, ಉಸಿರಾಡ್ತಿತ್ತು. ಆದ್ರೆ ಆ ಮಗುವನ್ನು ನೋಡಿ ಆ ತಂದೆ ಅದನ್ನು ಎದೆಗೌಚಿಕೊಂಡು ಅಳಲ ಜೋರೋ ಗೋಳೋ ಅಂತ ಅರ್ಥ. ಅಷ್ಟರಲ್ಲಿ ಕೆಲವು ಸ್ವಲ್ಪ ಹೊತ್ತಿನಲ್ಲಿ ಬೆಳಗಾದಿದ್ರಿಂದ ಅಕ್ಕಪಕ್ಕದ ಕೆಲವು ಹುಡುಗರೆಲ್ಲ ಮಕ್ಕಳೆಲ್ಲ ಬಂದ್ರು, ಅಲ್ಲಿ ಬಂದ್ರು. ಆ ಮಕ್ಕಳು ನಂತರದನ್ನು ನೋಡಿ ಅವ್ರ ಹತ್ರ ಅಂಗಲಾಚಿದ
ನೋಡಿ ಮಕ್ಕಳೇ, ನನ್ಗೆ ಸ್ವಲ್ಪ ನೀರು ತಂದು ಕೊಡಿ, ನನ್ಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ನನ್ ಅಂತೇಳಿ ಆ ಮಕ್ಕಳು ನೀರು ತಂದು ಕೊಟ್ರು. ಅವಳನ್ನು ಸ್ನಾನ ಮಾಡಿಸಿ ಎತ್ತಿಕೊಂಡ. ಮತ್ತೆ ಅವರಿವರು ಕೊಟ್ಟ ಬಟ್ಟೆಗಳನ್ನು ಹಾಕಿ ಅಲ್ಲಿಂದ ಹೊರಟ. ಆ ಮಗುವಿನ ಹತ್ರ ಹೇಳಿದ, ಮಗುವೆ, ನಿನ್ನಗಾಗಿ ಬಹುಶಃ ನನ್ನನ್ನು ಉಳಿಸಿದ್ದಾನೆ ಆ ದೇವರು. ನನ್ಗೆ ನೀನು, ನಿನ್ಗೆ ನಾನು, ಬೇರೆ ಯಾರು ಇಲ್ಲ ಜಗತ್ತಿನಲ್ಲಿ ಅಂತ ಹೇಳಿ ಆ ಕತ್ತಲೆ, ಬೆಳಗಿನ ಜಾವದ ಆ ಕತ್ತಲೆಯಲ್ಲಿ ಎಲ್ಲಿ ಹೊರಟೋದ್ನ ಗೊತ್ತಿಲ್ಲ. ಆ ನಂತರ ಎಲ್ಲಿ ಹೋದ ಗೊತ್ತಿಲ್ಲ. ಇದು ಒಂದು ಕುಟುಂಬದ ಪರಿಸ್ಥಿತಿ. ಇಂಥ 8,000 ಕುಟುಂಬಗಳ ಇದನ್ನು ಸ್ಥಿತಿಯನ್ನು ಯೋಚನೆ ಮಾಡಿ ಹೇಗಿರಬಹುದು ಆ ಪರಿಸ್ಥಿತಿ. ಹೀಗೆಲ್ಲ ಆಯ್ತು. ಅವರ ಮನೆಗಳು ಸುತ್ತೋದು. ಪುನಃ ಅವರು ಯಾವತ್ತೂ ಅಲ್ಲಿಗೆ ಬರಬಾರದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದರು. ಹೀಗೆ ಆದ ಒಂದು ಸ್ಥಿತಿ. ಇದು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸ್ವತಂತ್ರ ಭಾರತದಲ್ಲಿ ನಮ್ಮದೇ ಸರ್ಕಾರ, ನಮ್ಮವರೇ ಇದ್ದಾಗ ನಡೆದಂತಹ ಘೋರ ಕೃತ್ಯ. ನಾವು ಹೊರಗಿನವರು ಆಕ್ರಮಣಕಾರರ ವಿಚಾರವಾಗಿ ಓದ್ತೇವೆ, ಆದ್ರೆ ಇದು ಹಾಗಲ್ಲ. ನಮ್ಮವರೇ ನಮ್ಗೆ ಮಾಡಿದಂತಹ ಘೋರ ಅನ್ಯಾಯ. ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ದು ತಪ್ಪು ಅಷ್ಟೇ, ಬೇರೇನು ಇವರ ತಪ್ಪಿಲ್ಲ. ಹೀಗೆ ಇಂತಹ ಈ ವಿಚಾರಗಳನ್ನೆಲ್ಲ 23 ಘಟನೆಗಳನ್ನು ನಾನು ಇದರಲ್ಲಿ ಬರೆದಿದ್ದೇನೆ. ಕೆಲವು ಬೀಭತ್ಸವಾಗಿಯೂ ಇವೆ ಇದೆ. ಹೀಗೆ ಆಮೇಲೆ ಹಾಗಾದ್ರೆ ಈ ಚಿತ್ಪಾವನರು ಯಾರು, ಯಾಕಾಗಿ ಇವರ ಮೇಲೆ ಇಷ್ಟು ದ್ವೇಷ ಅಂತ ಹೇಳಿ ಚಿಂತನೆ ಮಾಡಿದಾಗ ನನಗೆ ಇವರ ಪೂರ್ವಾಪರ ಒಮ್ಮೆ ನೋಡ್ಬೇಕು ಅಂತ ಅನಿಸಿ ಅವರ ಪೂರ್ವಾಪರದ ಬಗ್ಗೆ ಶೋಧಿಸ್ತಾ ಹೋದೆ. ಆಗ 5,000 ವರ್ಷಗಳ ಹಿಂದಕ್ಕೆ ಹೋಗ್ಬೇಕಾಯ್ತು ನಾನು. ಪ್ರಾರಂಭದಲ್ಲಿ ಸರಸ್ವತಿ ನದಿಯ ತೀರದಲ್ಲಿ ಇವರು ಅಲ್ಲಲ್ಲಿ ಬೆರಳೆಣಿಕೆ ಜನರು ಇದ್ರು. ಅಲ್ಲಿ ತಮ್ಮ ಕೃಷಿ ಇತ್ಯಾದಿಗಳನ್ನು ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ರು. ಅವರು ಸರಸ್ವತಿ ನದಿ ಲುಪ್ತವಾದ್ಮೇಲೆ ಏನಾಗ್ತದೆ, ಅವರು ಅಲ್ಲಿಂದ ಮತ್ತೆ ಹಿಂದೆ ಇದೇ ಪರಿಸ್ಥಿತಿ ಇತ್ತು ಎಲ್ಲ ಕಡೆ. ನೋಡಿ, ಎಲ್ಲಿ ನದಿಯ ದಡಗಳಲ್ಲಿ ನೀರಿನ ಸೌಲಭ್ಯ ಇರುವಲ್ಲಿ ಕೃಷಿ ಮಾಡಿ ಜೀವನ ಮಾಡುವಂತಹದ್ದು ಆ ಕಾಲದಲ್ಲಿ. ಸಾವಿರಾರು ವರ್ಷಗಳ ಹಿಂದಿನ ಕಥೆ ಇದು. ಆಗ ಆ ರೀತಿ ಯಾವಾಗ ನದಿ ಲುಪ್ತವಾಯಿತು, ಅಲ್ಲಿಂದ ವಲಸೆ ಹೊರಟರು. ವಲಸೆ ಹೋಗಿ ಕಣಿವೆ ಕಡೆಗೆ, ಇದು ಕಾಶ್ಮೀರದ ಕಡೆಗೆ ಕೆಲವರು ಹೋದ್ರು, ಕೆಲವರು ಇತ್ತ ಹಿಮಾಲಯದ ಕಡೆಗೆ, ಉತ್ತರಾಖಂಡದ ಕಡೆಗೆ, ಕೆಲವು ಈ ಕಡೆಗೆ ಬಂದ್ರು. ಹೀಗೆ ಕೆಲವು ಈ ವಲಸೆ ಎಂಬುದು ಸಹಜ, ಪ್ರಾಣಿ ಮಾತ್ರನಲ್ಲಿ, ಮನುಷ್ಯರಿರಬಹುದು, ಪಶು ಪಕ್ಷಿಗಳಿರಬಹುದು, ಇದು ವಲಸೆ ಸಹಜ ವಿಕಾಸದಲ್ಲಿ. ಆ ರೀತಿ ಈ ಜನಾಂಗ ಆಗ್ತಾ ಆಗ್ತಾ ಮಹಾರಾಷ್ಟ್ರದಲ್ಲಿ ಇದ್ದದನ್ನು ನಾವು ಇದಕ್ಕೆ ಇತಿಹಾಸ ಬರೆದಿದ್ದೇನೆ, ನೀವು ಪುಸ್ತಕದಲ್ಲಿ ನೋಡಬಹುದು. ಮಹಾರಾಷ್ಟ್ರದಲ್ಲಿ ಬರ್ತಾರೆ. ಮಹಾರಾಷ್ಟ್ರದಲ್ಲಿ ಪ್ರಾರಂಭದಲ್ಲಿ ಇವರು ಸುದ್ದಿವಾಹಕರು, ಪೂಜೆ ಮಾಡಿಕೊಂಡು ಹೀಗೆಲ್ಲ ಇದ್ದವರು. ಅವರ ಒಂದು ಅಸ್ತಿತ್ವದ ಕುರಿತು ಗೊತ್ತಿರಲಿಲ್ಲ ಯಾರಿಗೂ. ಯಾವಾಗ ಶಾಹುವಿನ ಕಾಲದಲ್ಲಿ, ಶಿವಾಜಿಯ ಮೊಮ್ಮಗ ಶಾಹು, ಅವನ ಕಾಲದಲ್ಲಿ ಶಿವಾಜಿಯ ಒಂದು ಆಡಳಿತ ವ್ಯವಸ್ಥೆ ಅವನತಿಯತ್ತ ಹೋಯಿತು. ಆಗ ಇವರು ಬೆಳಕಿಗೆ ಬಂತು. ಬಾಜಿರಾವ್ ಪೇಶ್ವಾನನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಬಾಜಿರಾವ್ ಪೇಶ್ವಾ, ಅವನು ಚಿತ್ಪಾವನ ಬ್ರಾಹ್ಮಣ, ಪೇಶ್ವೆಗಳೆಲ್ಲ ಚಿತ್ಪಾವನರು. ಹೀಗೆ ಅವರ ಒಂದು ಪರಿಚಯ ಆ ಜನಕ್ಕಾಯ್ತಲ್ಲಿ. ಹೀಗೆ ಆದ್ರೆ ಈಗ ಪ್ರತೀತಿಯಲ್ಲಿ ಏನಿದೆ, ಚಿತ್ಪಾವನರು ಮಹಾರಾಷ್ಟ್ರದಿಂದ ಬಂದವರು ಅಂತೇಳಿ. ಆದ್ರೆ ಮಹಾರಾಷ್ಟ್ರಕ್ಕೆ ಎಲ್ಲಿಂದ ಬಂದವರು ಎಂಬ ನಾನು ಈ ವಿಚಾರವನ್ನು ಉಲ್ಲೇಖಿಸಿದ್ದೇನೆ. ಹೀಗೆ ನಂತರ ಅವರು ರಾಜಸ್ಥಾನದಲ್ಲಿ, ನಂತರ ಗುಜರಾತ್ನಲ್ಲಿ ಹೀಗೆ ಇದ್ರು. ಯಾಕಂದ್ರೆ ವಲಸೆ ಹೀಗಾಗಿ. ಇನ್ನು ಪರಶುರಾಮನ ಸೃಷ್ಟಿ ಇವರು. ಪರಶುರಾಮ ಚಿತೆಯಿಂದ ಇವರನ್ನು ಬದುಕಿಸಿದವನು. ಮತ್ತೆ ಅವರು ಬೆಸ್ಟ್ ಎಲ್ಲಿಂದ ಬಂದವರು ಅಥವಾ ಇಸ್ರಾಯೇಲಿನಿಂದ ಬಂದವರು. ಆ ಬೆನೆ ಇಸ್ರಾಯೇಲ್ ಅಂತ ಅವನು ಹೇಳ್ತಾನೆ, ಅವರು ಇಸ್ರಾಯೇಲಿಂದ ಬಂದವರು. ಹೀಗೆಲ್ಲ. ಆದ್ರೆ ಎಲ್ಲವೂ ಊಹಾಪೋಹಗಳು. ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಧಾರ್ಮಿಕ ಹಿನ್ನೆಲೆ, ನಮ್ಮ ಒಂದು ಭಾರತೀಯತೆಯನ್ನ ನೋಡಿದ್ರೆ ಖಂಡಿತ ಬೇರೆ ಕಡೆಯಿಂದ ಬಂದವರು ಖಂಡಿತ ಅಲ್ಲ. ಇದು ಸರಸ್ವತಿ ನದಿಯ ಅಲ್ಲಿಂದ ವಲಸೆ ಪ್ರಾರಂಭವಾದದ್ದು ಒಂದು ನಾವು ನಂಬುವಂತಹ ವಿಚಾರಗಳು ಇರ್ಲಿ. ಆ ನಂತರದಲ್ಲಿ ಪೇಶ್ವೆಗಳ ಕಾಲದ ನಂತರ ಇವರ ಇದು ಪುನಃ ಹಿಂದೆ ಹೋಯಿತು. ನಂತರ ಇವರ ಅಸ್ತಿತ್ವ ಸ್ವಲ್ಪ ಹಿನ್ನಡೆ ಆಯಿತು. ಆದ್ರೆ ಇವರಲ್ಲಿ ಸಾಧಕರು ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ
ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಕೊಡುಗೆ ಅಂತೂ ಅಪಾರವಾದದ್ದು. ಅನೇಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ದಾರೆ, ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ನಮ್ಗೆ ಸಾಮಾನ್ಯವಾಗಿ ಕಾಣುವುದು ತಿಲಕ್, ಗೋಖಲೆ, ಚಾಪ್ಟೇಕರ್ ಸಹೋದರರು, ತಾತ್ಯಾ ಟೋಪೆ ಇಂಥವರು. ಇಂಥವರು ನೂರಾರು ಅಲ್ಲ ಸಾವಿರಾರು ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದವರು, ಎಷ್ಟೋ ಜನ ಪ್ರಾಣ ತೆತ್ತವರು. ಹೀಗೆ ಅದರಲ್ಲಿಯೂ ಈಗ ನಾವು ಬರೋಣ ಗೋಡ್ಸೆಯ ಕಡೆಗೆ, ಸಾವರ್ಕರ್ ಕಡೆಗೆ. ಸಾವರ್ಕರ್ ಅಂತಹ ದೇಶಭಕ್ತರು ಬಹುಶಃ ಇನ್ನೊಬ್ಬರಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಸಾವರ್ಕರರು ಎಂತಹ ದೇಶಭಕ್ತರು. ಹಾಗಾದ್ರೆ ಅವ್ರು ಏನ್ ಮಾಡಿದ್ದಾರೆ? ಜೈಲಿನಲ್ಲಿ ಇದ್ದಿದ್ದು, ಅಂಡಮಾನ್ನಲ್ಲಿ ಇದ್ರು, ಎಲ್ರಿಗೂ ಗೊತ್ತು. ಆದ್ರೆ ಅವರು ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ ಮಾಡಿದ ಕೆಲಸಗಳು ಅಪಾರ. ರಾಷ್ಟ್ರಭಕ್ತಿಗಾಗಿ ಅವರು ಯಾವುದಕ್ಕೂ ಸಮಜಾಯಿಷಿಯನ್ನು ಮಾಡಿಕೊಳ್ಳುವವರಲ್ಲ, ಯಾವುದಕ್ಕೂ ರಾಜಿ ಮಾಡಿಕೊಳ್ಳುವಂತಹ ಪ್ರವೃತ್ತಿ ಅವರದ್ದಲ್ಲ. ಇಂತಹ ದೊಡ್ಡ ರಾಷ್ಟ್ರಭಕ್ತರು. ಅವರ ಸಾಹಿತ್ಯವನ್ನ ಓದಿದ್ರೆ ಅವರು ಬರೆದಂತಹ ಸಾಹಿತ್ಯ ಮುಗಿಯದಷ್ಟಿದೆ. ಸಾಕಷ್ಟು ಪುಸ್ತಕಗಳನ್ನು ಈ ಸಾವರ್ಕರ್ ಸಂಘದವರು ತಂದಿದ್ದಾರೆ ಹೊರಗೆ, ಈಗಲೂ ಬರ್ತಾ ಇದೆ. ಈಗಲೂ ನಾನೊಂದು ಅನುವಾದ ಮಾಡ್ತಾ ಇದ್ದೇನೆ. ಮಕ್ಕಳ ಇದೆಲ್ಲ ಕೇರಳದಲ್ಲಿ ನಡೆಯುತ್ತಲ್ಲ, ಅದೆಲ್ಲ ಆ ಕುರಿತೆಲ್ಲ ಬರೆದಿದ್ದಾರೆ ಅವರು ಬಹಳಷ್ಟು. ಮತ್ತೆ ಇನ್ನೊಂದು, ಅವರು ಎಂತಹ ವಿಚಾರವಂತರು ಅಂತವರು ಅಂತಂದ್ರೆ, ಮೊಟ್ಟ ಮೊದಲು ಅವರನ್ನು ಈ ದೀನ ದಲಿತರನ್ನು ಮುಖ್ಯವಾಹಿನಿಗೆ ತರುವ ವಿಚಾರಗಳೆಲ್ಲ ಇವರಲ್ಲಿ ಇತ್ತು. ಸಾವರ್ಕರಲ್ಲಿ ಪತಿತ ಪಾವನ ಮಂದಿರ ಅವರು ಬಂದು ಪ್ರಾರಂಭಿಸ್ತಾರೆ. ಅದು ಪ್ರಾರಂಭಿಸಿದ್ದೇ ದಲಿತರಿಗಾಗಿ. ಅವರಿಗೆ ದೇವಸ್ಥಾನದಲ್ಲಿ ಪ್ರವೇಶವಿರಲಿಲ್ಲ, ಆದ್ರಿಂದ ಎಲ್ಲರೂ ಸಾಮೂಹಿಕವಾಗಿ ಬರಬಹುದಂತೆ ಪತಿತ ಪಾವನ ಮಂದಿರವನ್ನೆಲ್ಲ ಮಾಡಿ ಅವರು ದೀನ ದಲಿತರಿಗೆ ಸಮಾನವಾದ ಸ್ಥಾನ, ಮುಖ್ಯವಾಹಿನಿಗೆ ಅವರನ್ನು ತರುವಂತಹ ಪ್ರಯತ್ನ ತುಂಬಾ ಮಾಡಿದ್ರು. ಮೂಢನಂಬಿಕೆಗಳನ್ನೆಲ್ಲ ತೊಡೆದು ಹಾಕುವಂತಹ ವಿಚಾರಗಳನ್ನು ನಡೆಸಿದ್ರು. ಪ್ಲೇಗ್ ಮುಂತಾದ ಇದೆಲ್ಲ ಬಂದಾಗ ಬಹಳಷ್ಟು ಇವರು ಅಲ್ಲಿ ಸಹಕಾರವನ್ನು ನೀಡಿದವರು. ಇಂತಹ ರಾಷ್ಟ್ರಭಕ್ತರು. ಇವರನ್ನು ರಾಷ್ಟ್ರ ದ್ರೋಹಿಗಳು ಅಂತ ಹೇಳಿ ಬ್ರಿಟಿಷರು ತಳ್ಳಿದ್ದು ಅದು ಸ್ವಾಭಾವಿಕ ಅಲ್ಲ, ಅದು ಮಾಡಿದ್ರು. ಅವರು ವಿದೇಶಿಯರು ಅರ್ಥ ಮಾಡಿಕೊಳ್ಳಿಲ್ಲ. ಅವರ ದೃಷ್ಟಿಯಲ್ಲಿ ರಾಷ್ಟ್ರ ದ್ರೋಹವಾಗಿತ್ತು. ಆದ್ರೆ ನಂತರ ಭಾರತ ಸ್ವತಂತ್ರವಾದ ಮೇಲಾದ್ರೂ ಅವರಿಗೆ ಅವರ ರಾಷ್ಟ್ರಭಕ್ತಿಯನ್ನ ಯಾರು ಗೌರವಿಸಲಿಲ್ಲ. ಇದು ನಮ್ಮ ದುರಂತ. ರಾಷ್ಟ್ರಭಕ್ತರಿಗೆ ಸಲ್ಲುವ ಇದು ನ್ಯಾಯವೇ ಅಂತ ಕೇಳಬೇಕಾಗ್ತದೆ. ಮತ್ತೆ ಅಷ್ಟು ಮಾತ್ರವಲ್ಲ, ಅವರನ್ನು ರಾಷ್ಟ್ರದ್ರೋಹಿ ಅಂತ ಈಗಲೂ ನಿರ್ಮಿಸ್ತಾ ಇದ್ದಾರೆ. ಇದು ಮತ್ತಷ್ಟು ದೊಡ್ಡ ದುರಂತ ನಮ್ದು. ಯಾಕೆಂದ್ರೆ ರಾಷ್ಟ್ರಭಕ್ತರನ್ನು ಅರ್ಥ ಮಾಡಿಕೊಳ್ಳುವ ಇದಿಲ್ಲ. ಬಹುಶಃ ಈಗಿನವರಿಗೆ ರಾಷ್ಟ್ರಭಕ್ತಿ ಅಂದ್ರೆ ಅಧಿಕಾರ, ಕುರ್ಚಿಯನ್ನು ಪಡೆಯುವುದೇ ರಾಷ್ಟ್ರಭಕ್ತಿ ಇರಬಹುದು ಅಂತ ಅನಿಸ್ತದೆ ನನಗೆ. ಇವರ ಇದನ್ನು ನೋಡಿದ್ರೆ, ಅಂದ್ರೆ ನಿಜವಾದ ರಾಷ್ಟ್ರಭಕ್ತರನ್ನು ಗುರುತಿಸುವ ಯೋಗ್ಯತೆ ಅವರಿಗೆ ಖಂಡಿತ ಇಲ್ಲ ಅಂತ ನಾನು ಹೇಳ್ತೇನೆ. ಇನ್ನು ಗೋಡ್ಸೆಯವರ ಕುರಿತು ಹೇಳಿದ್ರೆ, ಗೋಡ್ಸೆಯವರ ಕುರಿತು ನಾವು ಯೋಚನೆ ಮಾಡಿದಾಗ ಅವರು ಕೂಡ ಮಹಾ ದೇಶಭಕ್ತರು, ರಾಷ್ಟ್ರಭಕ್ತರು. ರಾಷ್ಟ್ರಕ್ಕಾಗಿ ಏನನ್ನಾದ್ರೂ ಮಾಡ್ಲಿಕ್ಕೆ ಸಿದ್ಧರಾಗಿದ್ದವರು. ಅದಕ್ಕಾಗಿ ಅವರು ಕೊಲೆಗಡುಕರಾದ್ರು. ಆದ್ರೆ ಅವರು ಕೊಲೆಗಡುಕರಾಗಿರ್ಬಹುದು, ಆದ್ರೆ ರಾಷ್ಟ್ರದ್ರೋಹಿ ಅಲ್ಲ. ಅವರು ರಾಷ್ಟ್ರಕ್ಕಾಗಿ ಈ ಕೆಲಸವನ್ನ ಮಾಡಿದ್ರು. ಅವರು ರಾಷ್ಟ್ರದ ಉಳಿವಿಗಾಗಿ ಅವರು ಈ ಕೆಲಸವನ್ನ ಮಾಡಿದ್ರು. ಅದನ್ನು ಅರ್ಥ ಮಾಡಿಕೊಂಡ್ರೆ ಬಹುಶಃ ಅವರ ವ್ಯಕ್ತಿತ್ವದ ಪರಿಚಯ ಆಗಬಹುದು. ಇದು ಗೋಡ್ಸೆ ಅವರು ಮಾಡಿದಂತಹದ್ದು. ಹೀಗೆ ಅನೇಕರ ಇಂತಹ ಹೋರಾಟಗಾರರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಗೆ. ಆದ್ರೆ ಇವರು ಯಾರ ಉಲ್ಲೇಖವೂ ಯಾರು ಅಪ್ಪಿತಪ್ಪಿಯೂ ಮಾಡೋದಿಲ್ಲ. ಗಾಂಧಿ, ನೆಹರು ಮುಖ್ಯವಾದ ಹೆಸರುಗಳನ್ನು ಬಿಟ್ರೆ ಬಾಕಿ ಏನೋ ನಾಮಕಾವಾಸ್ತೆ ಕೆಲವು ಹೆಸರುಗಳನ್ನು ಉಲ್ಲೇಖಿಸ್ತಾರೆ ಹೊರತು ಸ್ವಾತಂತ್ರ್ಯ ಸಿಗಲು ಕಾರಣ ಗಾಂಧಿ ಕುಟುಂಬ ಮತ್ತೆ ಅಂದಿನ ಕಾಂಗ್ರೆಸ್. ಇವರು ಮೊದಲು ಕಾಂಗ್ರೆಸ್ಸಿನಲ್ಲೇ ಇದ್ದವರು ಎಂಬುದು ಇವರಿಗೆ ಇನ್ನೂ ಅರ್ಥವಾಗ್ತಾ ಇಲ್ಲ. ನಂತರ ಕಾಂಗ್ರೆಸ್ಸಿನಿಂದ ಹೊರಬಂದವರು ಗೋಖಲೆ, ತಿಲಕ್ ಎಲ್ಲರೂ ಕೂಡ ಕಾಂಗ್ರೆಸ್ಸಿನಲ್ಲಿ ಇದ್ದವರು. ಆಗ ಕಾಂಗ್ರೆಸ್ ಒಂದೇ ಪಾರ್ಟಿ ಇದ್ದದ್ದು ದೇಶದಲ್ಲಿ. ಆ ನಂತರ ವಿಚಾರ ಭೇದಗಳಿಂದಾಗಿ ಅವರು ಕಾಂಗ್ರೆಸ್ ಇಂದ ಹೊರಗೆ ಬರ್ತಾರೆ. ಯಾಕೆಂದ್ರೆ ಈ ಗಾಂಧಿಯ ಯುಗ ಯಾವಾಗ ಪ್ರಾರಂಭವಾಯಿತೋ ಆಗ ಇವರೆಲ್ಲ ಹೊರಗೆ ಬರ್ತಾರೆ ವಿಚಾರ ಭೇದಗಳಿಂದಾಗಿ. ಇರ್ಲಿ, ಇಷ್ಟಾದ ಮೇಲೆ ನಾವೀಗ ನೋಡ್ಬೇಕಾದಂತದ್ದು ನಮ್ಮಲ್ಲಿಯ ಸಾಧಕರನ್ನ. ಎಷ್ಟು ಸಾಧಕರಿದ್ದಾರೆ. ನಾನು ಇದರಲ್ಲಿ ಹಲವು ಸಾಧಕರನ್ನು ಕುರಿತು ಪರಿಚಯವನ್ನು ಕೊಟ್ಟಿದ್ದೇನೆ. ಒಬ್ಬೊಬ್ಬ ಸಾಧಕರದ್ದು ಒಂದೊಂದು ಗ್ರಂಥವಾಗಬಹುದು.
ಆದ್ರೆ ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನ ಈ ಪುಸ್ತಕದಲ್ಲಿ ನಾನು ಮಾಡಿದ್ದೇನೆ. ಎಷ್ಟು ಸಾಧಕರನ್ನಂದ್ರೆ ನಾನು ಹೇಳ್ತೇನೆ, ಅನೇಕ ಸಾಧಕರನ್ನು ಮಾಡಿದ್ದೀನಿ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಅನೇಕ ಸಾಧನೆಗಳಲ್ಲಿ ಪ್ರಥಮರು ನಮ್ಮ ಈ ಚಿತ್ಪಾವನರಲ್ಲಿದ್ದಾರೆ. ಉದಾಹರಣೆಗೆ ಸರ್ಕಸ್ ಪ್ರಾರಂಭಿಸಿದವರು ಮೊಟ್ಟ ಮೊದಲು ಈ ಒಬ್ಬ ಚಿತ್ಪಾವನರು. ಮತ್ತೆ ಮೊಟ್ಟ ಮೊದಲು ಸಿನಿಮಾ ಪ್ರಾರಂಭಿಸಿದವರು ಚಿತ್ಪಾವನರು. ಅದು ಈಗಲೂ ಕೂಡ ಮತ್ತೆ ಮೊಟ್ಟ ಮೊದಲು ಆನಂದಿಬಾಯಿ. ಹೀಗೆ ಹಲವು ಪ್ರಥಮರಿಲ್ಲಿದ್ದಾರೆ, ಹಲವು ಪ್ರಥಮ ಸಾಧಕರಿದ್ದಾರೆ. ಮತ್ತೆ ಅನೇಕ ಸಾಧನೆಗಳನ್ನು ಮಾಡಿದವರು ಇಲ್ಲಿ ನಾವು ಕಾಣ್ತೇವೆ. ಇಂತಹ ಸಾಧಕರ ಇದನ್ನು ನಾನು ಹೇಳ್ತೇನೆ. ಸಾಮಾನ್ಯವಾಗಿ 22-25ವರೆಗೆ ನಾನು ಸಾಧಕರ ಪರಿಚಯವನ್ನು ಇದರಲ್ಲಿ ಮಾಡಿದ್ದೇನೆ. ಹಾಗೆ ಇಂತಹ ಸಾಧಕರು ಯಾಕೆ ನಾನು ಇದನ್ನು ಬರೆದೆ ಅಂದ್ರೆ, ಯಾಕೆ ಈ ಜನರನ್ನು ಇಷ್ಟು ಟಾರ್ಗೆಟ್ ಮಾಡಿದ್ರು, ಯಾಕೆ ಇವರನ್ನೇ ಕೊಂದ್ರು ಅಂತ ಹೇಳೋದಕ್ಕೆ ಕೇವಲ ಗೋಡ್ಸೆ ಒಂದು ನೆಪವಾಗಿತ್ತು. ಇವರಿಗೆ ಇಂತಹ ಬುದ್ಧಿವಂತ, ಇಂತಹ ರಾಷ್ಟ್ರಭಕ್ತರು ಇರುವುದು ಸಹಿಸ್ಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಯಾಕೆಂತಂದ್ರೆ ಇವರ ಅಧಿಕಾರಕ್ಕೆ ಎಲ್ಲಿ ಚ್ಯುತಿ ಬರ್ತದೋ, ಇವರ ಅವ್ಯವಸ್ಥೆಯನ್ನ ಎಲ್ಲಿ ಪುನಃ ಇವರು ಎತ್ತಿ ಹಾಕಿ ಇವರಿಗೆ ತೊಂದರೆ ಆಗಬಹುದು ಎಂಬ ಹೆದರಿಕೆ ಬಹುಶಃ ಕಾಂಗ್ರೆಸ್ನವರಿಗಿತ್ತು ಆಗ ಅಧಿಕಾರದಲ್ಲಿದ್ದವರಿಗೆ. ಆದ್ರಿಂದ ಈ ಜನಾಂಗವನ್ನ ಸಂಪೂರ್ಣವಾಗಿ ಸಮೂಲವಾಗಿ ನಾಶ ಮಾಡಿಬಿಟ್ರೆ ನಮ್ಮನ್ನು ಪ್ರಶ್ನೆ ಮಾಡುವವರು ಬಹುಶಃ ಉಳಿಲಿಕ್ಕಿಲ್ಲ ಎಂಬ ಒಂದು ಭ್ರಾಂತಿ ಅವರಿಗಿತ್ತು. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಎಷ್ಟೇ ಉದಾಹರಣೆಗೆ ಒಂದು ಆಲದ ಮರದ ರೆಂಬೆ ಕೊಂಬೆಗಳನ್ನು ಎಷ್ಟೇ ಕಡಿದು ಹಾಕಿದ್ರು ಕೂಡ ಅದರ ಬೇರುಗಳು ಬಹಳಷ್ಟು ಆಳದಲ್ಲಿ, ಬಹಳಷ್ಟು ದೂರದವರೆಗೆ ಹಬ್ಬಿರ್ತದೆ, ಎಲ್ಲೋ ಚಿಗುರಿಕೊಳ್ತದೆ. ಅದೇ ರೀತಿ ಬ್ರಾಹ್ಮಣರು ಎಲ್ಲಿಯೋ ಚಿಗುರಿಕೊಳ್ತಾರೆ, ಎಲ್ಲಿಯೋ ಹುಟ್ಟುತ್ತಾರೆ, ಎಲ್ಲಿಯೋ ತಮ್ಮ ಸಾಧನೆಯನ್ನು ಮತ್ತೆ ಮತ್ತೆ ಮಾಡ್ತಾರೆ ಎಂಬುದು ಬಹುಶಃ ಇವರಿಗೆ. ಆದ್ರಿಂದ ಅದಕ್ಕಾಗಿ ಅವರು ಸಮೂಲ ನಾಶ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಸಂಪೂರ್ಣ ನಾಶ ಮಾಡ್ಲಿಕ್ಕೆ ಅವರಿಂದ ಸಾಧ್ಯವಾಗ್ಲಿಲ್ಲ. ಇನ್ನೊಂದು ವಿಶೇಷ ಅಂದ್ರೆ, ನಾವು ಇಷ್ಟೆಲ್ಲ ಆದ್ರೂ ಕೂಡ, ನಾನು ನನ್ನ ಒಂದು ಕುಟುಂಬದ್ದು ಹೇಳಿದೆ, ನಾನು ಯಾವ ರೀತಿ ಬಂದ ಮೇಲೆ ನಿರ್ಗತಿಕರಾಗಿ ಬಂದೆವು ಇಲ್ಲಿಗೆ ಅಂತ ಹೇಳಿ. ಇಂತಹ ಸಾವಿರಾರು ಕುಟುಂಬಗಳು ಬಂದಿವೆ, ಅಲ್ಲಿಂದ ತಪ್ಪಿಸಿಕೊಂಡು ಬಂದವರು, ರಕ್ಷಣೆಗಾಗಿ ಬೇರೆಡೆಗೆ ಬಂದವರು. ಆದ್ರೆ ಯಾರೊಬ್ಬರು ಈ ಸರ್ಕಾರದೊಂದಿಗೆ ದೇಹಿ ಅಂತ ಹೇಳಿ ಕೈಯೊಡ್ಲಿಲ್ಲ. ಯಾರು ಇವರ ಗುಲಾಮಗಿರಿಯನ್ನು ಮಾಡಿ ತಮ್ಮ ಹೊಟ್ಟೆ ಹೊರೆದುಕೊಳ್ಳಿಕ್ಕೆ ಖಂಡಿತ ಯಾರು ಅಂತಹ ಸ್ವಾಭಿಮಾನ ನಮ್ಮ ಬ್ರಾಹ್ಮಣರಲ್ಲಿದೆ. ಅಂತಹ ಬ್ರಾಹ್ಮಣ ಜನಾಂಗದಲ್ಲಿ ಹುಟ್ಟಿದವರು ನಾವು. ಹಾಗಾಗಿ ನಾವು ಎಲ್ಲಿ ಹೋದ್ರೂ ಬದುಕ್ತೇವೆ, ಹೇಗಾದ್ರೂ ಬದುಕ್ತೇವೆ, ಏನನ್ನಾದ್ರೂ ಸಾಧಿಸ್ತೇವೆ. ಇದು ನಮ್ಮ ಛಲ, ಇದು ನಮ್ಮ ಬಲ, ಇದು ನಮ್ಮ ಅಸ್ಮಿತೆ ಬ್ರಾಹ್ಮಣರದ್ದು. ಹಾಗಾದ್ರೆ ಇವತ್ತು ನಮ್ಗೆ ಏನಾಗ್ಬೇಕಾಗಿದೆ? ಒಂದು ನಮ್ಮ ಬ್ರಹ್ಮ ಅಥವಾ ಇಂತಹ ಒಂದು ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾನೆ. ನಾವು ಬ್ರಾಹ್ಮಣರು, ಕೇವಲ ಚಿತ್ಪಾವನರು ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲಾ ಬ್ರಾಹ್ಮಣರಿಗೂ ಇಂತಹ ಒಂದು ಸ್ವಾಭಿಮಾನ, ಇಂತಹ ಒಂದು ಛಲ, ಬಲ, ಮತ್ತೆ ಇಂಥದ್ದೊಂದು ನಮ್ಗೆ ದೇವರು ಕೊಟ್ಟಿದ್ದಾನೆ. ಅಂತಹ ಒಂದು ಪರಂಪರೆ ನಮ್ದು, ಅಂತಹ ಒಂದು ಜೀನ್ಸ್ ಅಂತ ಹೇಳ್ತಾರೆ, ಅದು ನಮ್ದು. ಅದನ್ನ ನಾವು ಇವತ್ತು ಸ್ವಲ್ಪ ತಣ್ಣಗಾಗಿದ್ದೇವೆ. ರಕ್ತ ಕುದೀತಾ ಇಲ್ಲ ಯಾಕೆ ನಮ್ಗೆ? ಈ ವ್ಯವಸ್ಥೆಯನ್ನ ನೋಡಿದಾಗ, ಈ ಅವ್ಯವಸ್ಥೆ, ಅನ್ಯಾಯ, ಅನಾಚಾರ ಇವತ್ತಿಗೂ ನಮ್ಮನ್ನು ತುಳಿಯುವಂತಹ ಕೆಲಸ ನಡೀತಾ ಇದೆ. ಇವತ್ತು ನಾವು ನಿಜ ಹೇಳ್ಬೇಕಂದ್ರೆ ಸರ್ಕಾರದ ದೃಷ್ಟಿಯಲ್ಲಿ ನಾವು ಅಲ್ಪಸಂಖ್ಯಾತರು ಅಥವಾ ಅಸ್ಪೃಶ್ಯರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಬ್ರಾಹ್ಮಣರು ಅಂದ್ರೆ ಕೊನೆಗೆ ಎಲ್ಲರಿಗೂ ಆದ ಮೇಲೆ ಉಳಿದ್ರೆ ಎಲ್ಲಿಯಾದ್ರೂ ಬ್ರಾಹ್ಮಣನಿಗೆ ಸ್ಥಾನಮಾನ ಯಾವುದೇ. ಆದ್ರಿಂದ ಈಗ ನಾವು ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಉಂಟಾಗಿದೆ. ನಾವೆಲ್ಲರೂ ಒಂದಾಗಬೇಕು. ಅದಕ್ಕೆ ಪ್ರಾರಂಭದಲ್ಲೇ ಹೇಳಿದೆ, ನಾವೆಲ್ಲ ಒಂದು, ನಾವೆಲ್ಲ ಬಂಧು, ನಾವೆಲ್ಲ ಯಾಕೆ ಹಿಂದಿದ್ದೇವೆ? ನಾವೆಲ್ಲ ಮುಂದೆ ಬರಬೇಕು. ನಾವೆಲ್ಲ ಒಮ್ಮತದಿಂದ ಎಲ್ಲರೂ ಸೇರಿ ಮತ್ತೆ ನಮ್ಮ ಧ್ವನಿಯನ್ನು ಗಟ್ಟಿಗೊಳಿಸಬೇಕು. ನಮ್ಮ ಅಸ್ತಿತ್ವದ ಪರಿಚಯವನ್ನು ಈ ಜಗತ್ತಿಗೆ ತೋರಿಸಬೇಕು. ನಾವು ಸಂಖ್ಯಾಬಲ ಮುಖ್ಯವಲ್ಲ, ನಮ್ಮಲ್ಲಿರುವ ಛಲ, ಬಲ, ನಮ್ಮ ಅಸ್ಮಿತೆ, ನಮ್ಮ ಇದನ್ನು ನಾವು ತೋರಿಸಿಕೊಡ್ಬೇಕು.
ಹಿಂದೆಲ್ಲ ನಾವು ನೋಡಿದ್ದೇವೆ ಇತಿಹಾಸದಲ್ಲಿ ಅನ್ಯಾಯ ಅನಾಚಾರವಾದಾಗ ಮೊಟ್ಟ ಮೊದಲು ನಾವು ಕಾಣುವುದು ಪರಶುರಾಮರು. ಮದೋನ್ಮತ್ತ ರಾಜರಿಂದ ಇದು ಪ್ರಜೆಗಳು ತ್ರಾಹಿ ತ್ರಾಹಿ ಅಂತ ಹೇಳ್ತಿರ್ಬೇಕಾದ್ರೆ ಪರಶುರಾಮ ಅವತಾರವಾಯಿತು. ಕ್ಷತ್ರಿಯರನ್ನ ಮದೋನ್ಮತ್ತ ಕ್ಷತ್ರಿಯರನ್ನು, ಎಲ್ಲಾ ಕ್ಷತ್ರಿಯರನ್ನಲ್ಲ, ಮದೋನ್ಮತ್ತರಾದ ಅಧರ್ಮೀಯರಾದ ಕ್ಷತ್ರಿಯರನ್ನೆಲ್ಲ ಕೊಂದು ಶಿಷ್ಟ ಸಂರಕ್ಷಣೆಯನ್ನು ಮಾಡಿದ. ತನಗಾಗಿ ಏನನ್ನೂ ಇಟ್ಟುಕೊಳ್ಳಿಲ್ಲ. ತಾನು ಏನೂ ಮಾಡಬಹುದಿತ್ತು, ಇಡೀ ಭೂಮಿಯನ್ನು ಗೆದ್ದವರು ಏನೂ ಮಾಡಲಿಲ್ಲ. ಅದೇ ರೀತಿ ನಂತರದ ಇತಿಹಾಸದಲ್ಲಿ ಹೀಗೆ ನಾವು ಪರಂಪರೆ ನೋಡ್ತಾ ಇದ್ದೇವೆ. ಚಾಣಕ್ಯ ನಂದ ವಂಶದ ಅನಾಚಾರವನ್ನೆಲ್ಲ ಕೊನೆಗೊಳಿಸಿ ಚಂದ್ರಗುಪ್ತನಿಗೆ ಪಟ್ಟ ಕಟ್ಟಿದ. ಅವನಿಗೇನು ಬೇಕಿರ್ಲಿಲ್ಲ ಚಾಣಕ್ಯನಿಗೆ. ಹೀಗೆ ಪರಂಪರೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವ ಬ್ರಾಹ್ಮಣರು ಕೂಡ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಹಪಾಹಪಿಯನ್ನು ಮಾಡಿದವರಲ್ಲ. ಇಂತಹ ನಮ್ಮ ಒಂದು ಅಸ್ತಿತ್ವ ಈಗ ಯಾಕೆ ಈಗ ಜಾಗೃತವಾಗಿಲ್ಲ? ನಾವು ನಮ್ಮ ಒಂದು ಕೌಟುಂಬಿಕ, ನಮ್ಮ ಪಾರಿವಾರಿಕ, ಹೆಚ್ಚೆಂದ್ರೆ ನಮ್ಮ ಸುತ್ತಮುತ್ತಲಿನವರನ್ನ ಮಾತ್ರ ನಾವು ಚಿಂತನೆ ಮಾಡ್ತೇವೆ ಹೊರತು ಇವತ್ತು ನಾವು ರಾಷ್ಟ್ರದ ಕುರಿತು ಚಿಂತನೆ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಬಹುಶಃ ನಾವು ರಾಷ್ಟ್ರದ ಕುರಿತು ಚಿಂತನೆ ಮಾಡಿ ನಾವು ಕೂಡ ರಾಷ್ಟ್ರ ಕಟ್ಟುವಲ್ಲಿ ಅಥವಾ ರಾಷ್ಟ್ರದ ಆಗುಹೋಗುಗಳಲ್ಲಿ ಮುಖ್ಯವಾಹಿನಿಗೆ ಬಂದ್ರೆ ಬಹುಶಃ ಅದೆಷ್ಟೋ ಈಗ ನಡೀತಿರತಕ್ಕಂಥ ಅನಾಚಾರ ವ್ಯವಸ್ಥೆಗಳನ್ನ ಸರಿಪಡಿಸಬಹುದೇನೋ ಎಂಬಂತಹ ಒಂದು ನನಗೆ ಒಂದು ನಿರೀಕ್ಷೆ ಅಥವಾ ಮುಂದಿನ ಒಂದು ಭವಿಷ್ಯದ ಕಲ್ಪನೆ ಅಂತ ಇಟ್ಕೊಳ್ಳಿ ಅನಿಸ್ತಾ ಇದೆ. ಅದನ್ನು ನಾವು ಯಾಕೆ ಮಾಡಬಾರ್ದು? ಇವತ್ತು ನಾವೆಲ್ಲ ಒಂದಾಗೋಣ. ಎಲ್ಲಾ ಬ್ರಾಹ್ಮಣರು ನಮ್ಮ ಆಚಾರ ವಿಚಾರ ಸಂಸ್ಕಾರ ಆಚರಣೆಗಳು ಸ್ವಲ್ಪ ಭಿನ್ನವಿರಬಹುದು. ಅದು ನಮ್ಮ ಮನೆಯಲ್ಲಿ ನಾವು ಆಚರಿಸೋಣ, ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಆಚರಿಸೋಣ. ಆದ್ರೆ ಯಾವಾಗ ಸಮಾಜದಲ್ಲಿ ನಾವು ಗುರುತಿಸ್ಕೊಳ್ತೇವೋ ನಾವೆಲ್ಲರೂ ಒಂದಾಗೋಣ. ಆ ಒಂದಾಗುವಿಕೆಯಿಂದ ಏನಾಗ್ತದೆ? ನಮ್ಮ ಧ್ವನಿಗೆ ಶಕ್ತಿ ಬರ್ತದೆ. ಆ ಶಕ್ತಿ ರಾಷ್ಟ್ರದ ಶಕ್ತಿ ಆಗ್ಬೇಕು, ರಾಷ್ಟ್ರದ ಉನ್ನತಿ ಆಗ್ಬೇಕು. ರಾಷ್ಟ್ರಕ್ಕಾಗಿ ನಾವು ಏನನ್ನಾದ್ರೂ ಕೊಡಬೇಕು ಅಂದ್ರೆ ಬಹುಶಃ ಮತ್ತೆ ಒಂದು ಶಿಷ್ಟ ವ್ಯವಸ್ಥೆಯನ್ನ ಇಲ್ಲಿ ಸ್ಥಾಪನೆ ಮಾಡಬಹುದು ಎಂಬುದು ನನ್ನ ಊಹೆ. ಯಾಕಂದ್ರೆ ಬ್ರಾಹ್ಮಣರಿಗೆ ಇತ್ತೀಚೆಗೆ ಕೆಲವರನ್ನು, ಎಲ್ಲರನ್ನು ನಾನು ಹೇಳ್ತಾ ಇಲ್ಲ, ಆದ್ರೆ ನಮ್ಮ ಬ್ರಾಹ್ಮಣತ್ವದಲ್ಲಿ ಹೆಚ್ಚಿನ ಆಸೆ ಇಲ್ಲ. ಮಹತ್ವಾಕಾಂಕ್ಷೆಗಾಗಿ ಅಥವಾ ಇನ್ನೊಬ್ಬರನ್ನು ತುಳಿದು ನಾನು ಕುರ್ಚಿಯಲ್ಲಿ ಕೂರ್ಬೇಕು, ನನ್ಗೆ ಅಧಿಕಾರ ಬೇಕು ಎನ್ನುವಂತ ಮಹತ್ವಾಕಾಂಕ್ಷೆ ಬಹಳ ಕಡಿಮೆ. ನಾವು ಸ್ವಾಭಿಮಾನಿಗಳು, ಇದ್ದುದರಲ್ಲೇ ಬದುಕು ಕಟ್ಟಿಕೊಳ್ಳುವವರು, ಇಂತಹ ಒಂದು ಸರಳ ಜೀವನವನ್ನ ಮಾಡುವವರು ಬ್ರಾಹ್ಮಣರು. ಆದ್ರಿಂದ ಅಂಥ ಒಂದು ಶಕ್ತಿ, ಆದ್ರೆ ಆ ಶಕ್ತಿ ರಾಷ್ಟ್ರೀಯ ಶಕ್ತಿಯಾಗಿ ಅಂದ್ರೆ ಈ ರಾಷ್ಟ್ರದ ಒಂದು ಚಿತ್ರವೇ ಬದಲಾಗಬಹುದೇನೋ ಎಂಬ ಒಂದು ನನ್ನ ಕಳಕಳಿಯ ಇದು ಆಸೆ ಅಂತ ಹೇಳಿ, ನಿರೀಕ್ಷೆ ಅಂತ ಹೇಳಿ, ಅದನ್ನ ನಾವೆಲ್ಲರೂ ಸೇರಿ ಇದ್ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತೇನೆ. ನಾವೆಲ್ಲರೂ ಒಂದೇ ತತ್ಪರದಲ್ಲಿ, ಒಂದೇ ಭಾವದಲ್ಲಿ, ಒಂದೇ ಪರಿವಾರದವರಾಗಿ ನಾವೆಲ್ಲ ಮತ್ತೆ ನಮ್ಮ ಅಸ್ತಿತ್ವವನ್ನ ಈ ಜಗತ್ತಿಗೆ ತೋರಿಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇನ್ನೇನಾದ್ರೂ ಕೇಳಬೇಕಾದ್ರೆ ನೀವು ಕೇಳಬಹುದು.